ಇರಾನ್ ಮೇಲೆ ಮುಂದುವರಿದ ಅಮೆರಿಕ ಅಟ್ಯಾಕ್. ಹಾರ್ಮುಜ್ ಜಲಸಂಧಿ ಬಳಿಯೇ ಬಾಂಬ್ ಮಳೆ. ಜಾಸ್ಕ್, ಬುಷೆಹರ್ ಮತ್ತು ಕೆಶ್ಮ್ ಮೇಲೆ ಏರ್ ಸ್ಟ್ರೈಕ್. ಹಾರ್ಮುಜ್ ನಮ್ಮ ವಶದಲ್ಲಿದೆ ಅಂತ ಘೋಷಿಸಿದ ಟ್ರಂಪ್. ಈ ಜಲಸಂಧಿ ದಾಟೋ ಹಡಗುಗಳು 20% ಟ್ಯಾಕ್ಸ್ ಕಟ್ಟಬೇಕೆಂದು ಪ್ರಸ್ತಾಪ. ಹಾರ್ಮುಜ್ ತಂಟೆಗೆ ಬಂದರೆ ಸರಿ ಇರೋದಿಲ್ಲ ಅಂತ ಇರಾನ್ ವಾರ್ನಿಂಗ್. ಹಾರ್ಮುಜ್ ಜಲಸಂಧಿ ದಾಟ್ತಾ ಇದ್ದ ಓಮನ್ ನೌಕೆಯ ಮೇಲೆ ಇರಾನ್ ಕ್ಷಿಪಣಿ ದಾಳಿ. ಕಂಟೈನರ್ನಲ್ಲಿದ್ದ ಬಂಟ್ವಾಳದ ಯುವಕ ಪಾರು ಸುರಕ್ಷಿತವಾಗಿ ಮರಳುವ ನಿರೀಕ್ಷೆಯಲ್ಲಿ ಕುಟುಂಬಸ್ಥರು. ಯುದ್ಧದ ಎಫೆಕ್ಟ್ನಿಂದ ತೈಲ ತಲ್ಲಣ. ಕಚ್ಚಾ ತೈಲದ ಬೆಲೆ ಮತ್ತೆ ಹೆಚ್ಚಳ. ಪ್ರತಿ ಬ್ಯಾರೆಲ್ಗೆ $85 ಏರಿಕೆ. ಭಾರತದಲ್ಲೂ ಪೆಟ್ರೋಲ್ ಡೀಸೆಲ್ ದುಬಾರಿಯಾಗೋ ಆತಂಕ. ಸಾಮಾನ್ಯ ಕಾರು ಮಾಲೀಕರು ಸ್ವಯಂ ಮೈಲೇಜ್ ಪರಿಶೀಲಿಸಲು ಸಾಧ್ಯವಿಲ್ಲ. E20 ಗೊಂದಲದ ನಡುವೆ ನಿತಿನ್ ಗಡ್ಕರಿ ಮಾತು. ಅಧಿಕೃತ ಡೀಲರ್ಗಳ ಮೂಲಕ ಪರಿಶೀಲನೆ ಮಾಡಿಸಿಕೊಳ್ಳುವಂತೆ ಸಲಹೆ. ಜೆಎಂಸಿ ಸರ್ವೆಗೆ ಬಂದ ಅಧಿಕಾರಿಗಳಿಗೆ ಪೊರಕೆ ಸೇವೆ. ಬಿಡದಿ ಠಾಣೆಯಲ್ಲಿ 20ಕ್ಕೂ ಹೆಚ್ಚು ರೈತರ ಮೇಲೆ ಎಫ್ಐಆರ್. ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಆರೋಪದ ಅಡಿ ಕೇಸ್. ಇವತ್ತು ಟೌನ್ಶಿಪ್ ಯೋಜನಾ ವ್ಯಾಪ್ತಿ ಹಳ್ಳಿಗಳಲ್ಲಿ ಅಲರ್ಟ್. ಸರ್ವೆಗೆ ಬಂದರೆ ಮತ್ತೆ ಪ್ರತಿಭಟನೆಗೆ ರೈತರ ಸಿದ್ಧತೆ. ರೈತರ ಜೊತೆ ಮಾತುಕತೆ ನಡೆಸಿ ಸರ್ವೆಗೆ ಜಿಲ್ಲಾಡಳಿತದ ಚಿಂತನೆ. ಮೈಸೂರಿನಲ್ಲಿ ಕಂಬಳಕ್ಕೆ ಭರದ ಸಿದ್ಧತೆ. ಸಾತಗಳ್ಳಿ ಸಮೀಪ ಕಂಬಳಕ್ಕಾಗಿ ಜಾಗ ಗುರುತು. ತೀವ್ರ ವಿರೋಧದ ನಡುವೆಯೂ ಮುಂದುವರಿದ ಜೆಸಿಬಿ ಕೆಲಸ. ದಸರಾದಲ್ಲಿ ಕಂಬಳ ಆಯೋಜನೆಗೆ ತೀವ್ರ ವಿರೋಧ. ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಪರಿಸರವಾದಿಗಳ ನಿರ್ಧಾರ. ಕಂಬಳಕ್ಕಾಗಿ ಸಿದ್ಧಪಡಿಸ್ತಾ ಇರುವ ಜಾಗದಲ್ಲೇ ಜುಲೈ 18ರಂದು ಹೋರಾಟ. ವಿದೇಶದಿಂದ ವಾಪಸ್ಸಾದ ರಾಹುಲ್ ಗಾಂಧಿ. ಆಷಾಢವಾದರೂ ಪರವಾಗಿಲ್ಲ, ಸಚಿವ ಸಂಪುಟ ವಿಸ್ತರಣೆ ಮಾಡಿ. ಹೈಕಮಾಂಡ್ ಮೇಲೆ ಸಚಿವಾಕಾಂಕ್ಷಿಗಳ ಒತ್ತಡ. ಬೆಳಗಾವಿ ಜಿಲ್ಲೆಗೆ 3 ಸಚಿವ ಸ್ಥಾನಕ್ಕೆ ಬೇಡಿಕೆ. ಸಚಿವ ಸತೀಶ್ ಜಾರಕಿಹೊಳಿಯಿಂದಲೂ ಇದೇ ರಾಗ. ಕುಂದಾನಗರಿ ನಾಯಕರ ಬಿಗಿಪಟ್ಟು. ಇಕ್ಕಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್. ರಾಜ್ಯ ಸರ್ಕಾರ ಸುಖಾಸುಮ್ಮನೆ ವಾಸಸ್ಥಳ ಪ್ರಮಾಣ ಕೊಡಲು ಮುಂದಾಗಿದೆ. ಪಿಆರ್ಸಿ ನೀಡುತ್ತಾ ಇರುವ ಸರ್ಕಾರದ ನಡೆಗೆ ವಿರೋಧ. ಬೀದಿಗೆ ಇಳಿದು ಹೋರಾಟಕ್ಕೆ ವಿಜಯೇಂದ್ರ ಪ್ಲಾನ್. ರಾಯಚೂರಿನ ಲಿಂಗಸಗೂರಲ್ಲಿ ಬಿಎಲ್ಒಗಳ ಪರದಾಟ. ನೆಟ್ವರ್ಕ್ ಸಮಸ್ಯೆಯಿಂದ ಬೆಟ್ಟ ಗುಡ್ಡಗಳನ್ನು ಹತ್ತಿ ಎಸ್ಐಆರ್. ರಸ್ತೆ ಇಲ್ಲ, ನೀರಿಲ್ಲ ಅಂತ ಬಿಎಲ್ಒಗಳ ಮುಂದೆ ಜನರ ಗೋಳು. ಮಾಜಿ ಸಚಿವ ರಾಮಚಂದ್ರಗೌಡ ನಿಧನ. ಚಂದ್ರಾಲೇಔಟ್ನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರು. ಬಿಜೆಪಿ ಹಿರಿಯ ನಾಯಕನ ಅಗಲಿಕೆಗೆ ಹಲವರ ಸಂತಾಪ. ನೀರಿನ ವಿಚಾರಕ್ಕೆ ಮದರಸಾ ವಿದ್ಯಾರ್ಥಿಗಳಿಂದ ನಿತ್ಯ ಕಿರಿಕ್. ಮಹಿಳೆಯರ ಮೇಲೆ ಕಲ್ಲು ಗಾಜು ತೂರಿದ ಆರೋಪ. ಸ್ಥಳಕ್ಕೆ ಬೆಂಗಳೂರಿನ ಹೆಗಡೆ ನಗರ ಪೊಲೀಸರ ಭೇಟಿ ಪರಿಶೀಲನೆ. ಅನುಮತಿ ಪಡೆಯದೆ ಕೆಆರ್ಎಸ್ ಡ್ಯಾಂನಲ್ಲಿ ಮಣ್ಣು ಪರೀಕ್ಷೆ. ಡ್ಯಾಂ ಒಳಗೆ ಯಂತ್ರ ಬಳಸಿ ಖಾಸಗಿ ಕಂಪನಿಯಿಂದ ಸಾಯಿಲ್ ಟೆಸ್ಟ್. ಮಂಡ್ಯದ ಭಾಗದಲ್ಲಿ ರೈತರ ಆಕ್ರೋಶ. ಫುಟ್ಪಾತ್ ಬಳಿಕ ರಾಜಕಾಲುವೆ ಒತ್ತುವರಿ ತೆರವಿಗೆ ಚಿಂತನೆ. ಅಧಿಕಾರಿಗಳೊಂದಿಗೆ ಸಚಿವ ಕೃಷ್ಣ ಬೈರೇಗೌಡ ಚರ್ಚೆ. ಪ್ರಭಾವಿಗಳಿಗೆ ಕಾದಿದೆಯಾ ಬೇಗ್ ಶಾಕ್. ಬಾಗಲಕೋಟೆಯ ಬೀಳಗಿಯಲ್ಲಿ ಗ್ರಾಮೀಣ ಮಹಿಳಾ ಸಂಘ ಎಂದು ವಂಚನೆ. ಕಚೇರಿಗೆ ಮುತ್ತಿಗೆ ಹಾಕಿ ನೂರಾರು ಮಹಿಳೆಯರ ಆಕ್ರೋಶ. ದೂರು ಕೊಡಲು ಸಂತ್ರಸ್ತರ ಸಿದ್ಧತೆ. ಶಿವಮೊಗ್ಗದ ಸಿಗಂದೂರು ಸೇತುವೆ ನಿರ್ಮಾಣಗೊಂಡು 1 ವರ್ಷ ಸಂಭ್ರಮ. ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಸ್ಥಳೀಯರು. ಗಮನ ಸೆಳೆದ ಸೇತುವೆಯ ದೀಪಾಲಂಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.